ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ಏನಿದೆ ನನ್ನ ಲಾಗಲ್ಲಿ ಅಂದರೆ ಆಫ್ಟರ್ ಮ್ಯಾರೇಜ್ ತುಂಬ ಗಾರ್ಜಿಯಸ್ ಆಗಿ ನೀವು ಮೇಕಪ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಈ ವಿಡಿಯೋ ನಿಮಗಾಗಿದೆ. ಸೊ ನೀವು ವೆಡ್ಡಿಂಗ್ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ, ಸಮ್ಮರ್ ವೆಕೇಶನ್ ಇದೆ, ಇಲ್ಲ ಅಂದರೆ ನೀವು ಮನೆಯಲ್ಲಿ ಮೇಕಪ್ ಅಂದರೆ ಲೈಟಾಗಿ ಮೇಕಪ್ ಮಾಡ್ಕೋತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗಾಗಿದೆ. ಸೊ ನೋಡ್ಕೊಂಡು ಬನ್ನಿ. ಇವಾಗ ಚೆನ್ನಾಗಿ ಫೇಸ್ ತೊಳ್ಕೊಂಡಿದ್ದೀನಿ, ಅಂದರೆ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಟೋನರ್ ಹಾಕ್ತಾ ಇದ್ದೀನಿ, ಗುಲಾಬ್ ಜಲ್ ಹಾಕ್ತಾ ಇದ್ದೀನಿ. ನಾನು ಟೋನರ್ ಅಂತ ಅದೇ ಯೂಸ್ ಮಾಡೋದು ಫ್ರೆಂಡ್ಸ್. ಈಗ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೋತಾ ಇದ್ದೀನಿ ನನ್ನ ಫೇಸ್ಗೆ. ನಾನು ನನ್ನ ಲೈಟ್ ಮತ್ತಂದರೆ ಡೈಲಿ ವೇರ್ ಮೇಕಪ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಈ ಮೇಕಪ್ ನೀವು ಮಾಡಿಕೊಂಡ್ರೆ ತುಂಬ ಗಾರ್ಜಿಯಸ್ ಅನಿಸುತ್ತೆ ಫ್ರೆಂಡ್ಸ್. ವಿಡಿಯೋ ಅಲ್ಲಿ ನೀವು ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮಾಯ್ಶ್ಚರೈಸರ್ ಹಚ್ಕೋತಾ ಇದ್ದೀನಿ. ಈಗ ಬಯೋಟೆಕ್ ಮಾಯ್ಶ್ಚರೈಸರ್ ಇದೆ. ಸೊ ಫೇಸ್ ತುಂಬ ಹೈಡ್ರೇಟಿಕ್ ಮತ್ತಂದರೆ ಲೈಟ್ ಗ್ಲೋಯಿಂಗ್ ಇರುತ್ತೆ ಫ್ರೆಂಡ್ಸ್. ಮತ್ತಂದರೆ ನಿಮ್ಮ ಮೇಕಪ್ ಇರುತ್ತೆ ಅಲ್ಲ ಫ್ರೆಂಡ್ಸ್, ಅದು ಕಿಕ್ಕಿ ಆಗೋದಿಲ್ಲ, ಬಿಸಿಲಲ್ಲಿ ಎದ್ದಿ ಬರೋದಿಲ್ಲ, ಚೆನ್ನಾಗಿ ಲೈಟಾಗಿ ಇರುತ್ತೆ. ಸೊ ಈ ಥರ ನಾನು ಚೆನ್ನಾಗಿ ಎಲ್ಲ ಕಡೆ ಕೋಣಲ್ಲಿ ಮತ್ತಂದರೆ ಕಿವಿಯಲ್ಲಿ ಚೆನ್ನಾಗಿ ಹಚ್ಕೋತಾ ಇದ್ದೀನಿ. ನೀವು ಕೂಡ ಮಾಯ್ಶ್ಚರೈಸರ್, ಟೋನರ್ ಇವೆಲ್ಲನೂ ಹಚ್ಕೋಬೇಕು ಫ್ರೆಂಡ್ಸ್. ಸ್ಕಿನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಥರ ನಾನು ಎಲ್ಲ ಕಡೆ ಸ್ಕ್ರಬ್ ಮಾಡಿ. ನೀವು ಬಿಸಿಲಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಸನ್ ಟ್ಯಾಗ್ನೂ ಆಗೋದಿಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಫೌಂಡೇಶನ್. ನಾನು ಇಲ್ಲಿ ಫೌಂಡೇಶನ್ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್, ನಾನು ಜಸ್ಟ್ ಬೇಬಿ ಕ್ರೀಮ್ ಹಚ್ಕೋತಾ ಇದ್ದೀನಿ. ಈ ಥರ ನಾನು ಪಾಂಡ್ಸ್ ಬೇಬಿ ಕ್ರೀಮ್ ಇರುತ್ತೆಲ್ಲ, ಆ ಬೇಬಿ ಕ್ರೀಮ್ ಲಿಟಲ್ ಬಿಲ್ ನಾನು ಕೈಯಲ್ಲಿ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ನೀವು ಹಚ್ಕೊಂಡ್ರೆ ತುಂಬ ಗ್ಲೋಯಿಂಗ್ ಮತ್ತಂದರೆ ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. NYದು ಫೌಂಡೇಶನ್ ಇದೆ ಫ್ರೆಂಡ್ಸ್. ಅದು NY ತುಂಬ ಹೈಡ್ರೇಟಿಂಗ್ ಮತ್ತಂದರೆ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ. ನೀವು ನೋಡಿ ಫ್ರೆಂಡ್ಸ್, ಟ್ರೈ ಮಾಡ್ಬೋದು. ನೀವು ಬಿಸಿಲಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮ ಫೇಸ್ ಮತ್ತಂದರೆ ತುಂಬ ಮಿಂಚುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಹೈಡ್ರೇಟಿಂಗ್ ಚೆನ್ನಾಗಿದೆ. ನಾನು ಈ ಥರ ಪಾಂಡ್ಸ್ ಬೇಬಿ ಕ್ರೀಮ್ ಮತ್ತು NY ಕ್ರೀಮ್ ಟೂನು ಮಿಕ್ಸ್ ಮಾಡಿಕೊಂಡು ಈ ಥರ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ನನ್ನ ಫೇಸಲ್ಲಿ. ನಾನು ಕೈಯಲ್ಲಿ ಅಷ್ಟೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೂ ಬ್ಲೆಂಡರ್ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಕೈಯಲ್ಲಿ ಮಾಡ್ಕೊಂಡು ರೂಢಿ ಇದೆ. ಸೊ ಈ ಥರ ನಾನು ಎಲ್ಲ ಕಡೆಯಿಂದ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಗ್ಲೋಯಿಂಗ್ ಆಗ್ತಾ ಇದೆ ಫ್ರೆಂಡ್ಸ್. ಅವಾಗಿಂದು ಫೇಸ್ ಇವಾಗಿನ ಫೇಸ್ ಎಷ್ಟೊಂದು ಡಿಫ್ರೆಂಟ್ ಇದೆ, ಚೆನ್ನಾಗಿ ಮತ್ತಂದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನೀವೇ ವ್ಯತ್ಯಾಸ ನೋಡ್ಬೋದು, ತುಂಬ ಗ್ಲೋಯಿಂಗ್ ಕಾಣ್ತಾ ಇದೆ. ನಾವು ಇದರಲ್ಲಿ ಇನ್ನೂ ಏನೇನೂ ಅಪ್ಲೈ ಮಾಡಿಲ್ಲ ಅಂದರೂ ಜಸ್ಟ್ 2 ಪ್ರಾಡಕ್ಟಲ್ಲಿ ತುಂಬ ಗ್ಲೋಯಿಂಗ್ ಕಾಣ್ತಾ ಇದೆ. ಇವಾಗ ನಾನು ಲಿಪ್ಸ್ಗೆ ಮಾಯ್ಶ್ಚರೈಸರ್ ಮಾಡ್ಕೋಬೇಕಂತ ಸ್ಟ್ರಾಬೆರೀಸ್ ಲಿಪ್ಸ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಲಿಟಲ್ ಬಿಲ್ ತೊಗೊಂಡು ಲಿಪ್ಸ್ಗೆ ಮಾಯ್ಶ್ಚರೈಸರ್ ಮಾಡ್ಕೊಡ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ. ಇವಾಗ ಐಬ್ರೋಸ್ ಇರುತ್ತಲ್ಲ ಫ್ರೆಂಡ್ಸ್, ನನ್ನ ಐಬ್ರೋಸ್ ತುಂಬ ಶಾರ್ಪ್ ಮತ್ತಂದರೆ ಬ್ಲ್ಯಾಕ್ ಇದ್ದಾವೆ. ಸೊ ನಾನು ಅದರಲ್ಲಿ ಮಾಯ್ಶ್ಚರೈಸರ್ ಮಾಡಿಕೊಂಡ್ರೆ ಅಂದರೆ ಮಾಯ್ಶ್ಚರೈಸರ್ ಹಚ್ಕೊಂಡ್ರೆ ತುಂಬ ಶಾರ್ಪ್ ಆಗಿ ಕಾಣುತ್ತೆ. ಮತ್ತಂದರೆ ಅಲ್ಲಿ ಯಾವುದು ಫೌಂಡೇಶನ್ ಇದ್ದರೂ ಅದು ಅದರಲ್ಲಿ ಹೋಗುತ್ತೆ, ಅಂದರೆ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನಿಸುತ್ತೆ. ಇವಾಗ ಪ್ಯಾನ್ಕೇಕ್ ಇದೆ, ಬಯೋಟೆಕ್ ಇದೆ ಫ್ರೆಂಡ್ಸ್, ಅದರಲ್ಲಿ ಪೌಡರ್ ಯೂಸ್ ಮಾಡ್ಕೋತಾ ಇದ್ದೀನಿ. ಲಿಟಲ್ ಬಿಲ್ ಪೌಡರ್ ಯೂಸ್ ಮಾಡ್ಕೋತೀನಿ, ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕಂದರೆ ಬಿಸಿಲಲ್ಲಿ ತುಂಬ ಆಯಿಲಿ ಸ್ಕಿನ್ ಇದ್ದರೆ ನೀರು ಬಿಡೋ ಥರ ಕಾಣುತ್ತೆ. ಸೊ ನೀವು ಈ ಥರ ನೀವು ಬ್ಲ್ಯಾಂಕೆಟ್ ಪೌಡರ್ ಯೂಸ್ ಮಾಡಿಕೊಂಡ್ರೆ ಆಯಿಲ್ ಬಿಡೋದಿಲ್ಲ ಫ್ರೆಂಡ್ಸ್. ಈ ಥರ ನಾನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಪೌಡರ್ ಕೂಡ ನೋಡ್ಕೊಂಡು ಬನ್ನಿ. ನೀವು ಚಾನಲಲ್ಲಿ ನೀವು ಇದ್ದರೆ ಸಬ್ಸ್ಕ್ರೈಬ್, ಲೈಕ್ ಮತ್ತಂದರೆ ಶೇರ್ ಮಾಡಿ. ಮತ್ತಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಈ ಥರ ಮೇಕಪ್. ತುಂಬ ನ್ಯೂಲಿ ಮ್ಯಾರಿಡ್ ಇದ್ದರೆ ತುಂಬ ಚೆನ್ನಾಗಿ ಮತ್ತಂದರೆ ಲಕ್ಷಣವಾಗಿ ಕಾಣುತ್ತೆ ಫ್ರೆಂಡ್ಸ್. ಇವಾಗ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಅಂದರೆ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಲಿಪ್ ಬಾಮ್ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಲಿಪ್ಸ್ಗೆ ಇವಾಗ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲಿಟಲ್ ಬಿಲ್ ತೊಗೊಂಡು ಚೆನ್ನಾಗಿ ಲೈಟಾಗಿ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಕಾಜಲ್ ಹಾಕ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಲೈಟಾಗಿ ಮೇಕಪ್ ಅಂದರೆ ತುಂಬ ಇಷ್ಟ. ನೀವು ಕೂಡ ಈ ಥರ ಲೈಟಾಗಿ ಮೇಕಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಥರ ಮೇಕಪ್ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಚೆನ್ನಾಗಿ ನಾನು ಕಾಜಲ್ ಹಚ್ಕೋತಾ ಇದ್ದೀನಿ. ಇವಾಗ ನೋಡಿ ಐಸ್ ಎಷ್ಟೊಂದು ಅಟ್ರಾಕ್ಟಿವ್ ಕಾಣ್ತಾ ಇದ್ದಾವೆ. ಇವಾಗ ನಾನು ಕಾಜಲ್ ಹಚ್ಕೊಂಡು ಮೇಗೆ ಫ್ರೆಂಡ್ಸ್ ನಾನು ಅಂದರೆ ಇವಾಗ ನಾನು ಡಾರ್ಕ್ ಸರ್ಕಲ್ ಇದ್ದಾವೆ. ಸೊ ಲಿಟಲ್ ಬಿಲ್ ತೊಗೊಂಡು ನಾನು ಯಾಕಂದರೆ ಕಾಜಲ್ ಎಲ್ಲ ಕಡೆ ಹತ್ತೈತೆ ಅಂತ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಲಿಟಲ್ ಬಿಲ್ ಕನ್ಸೀಲರ್ ತೊಗೊಂಡು ನಾನು ಇಲ್ಲಿ ಡಾರ್ಕ್ ಸರ್ಕಲ್ ತಳಗಡೆ ಹಚ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಅದಕ್ಕೂ ಕೂಡ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮುಂಚೆನೇ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಕಾಜಲ್ ಹಚ್ಕೊಂಡ ಮೇಲೆ ತುಂಬ ಇದು ಅನ್ನಿಸ್ತೈತೆ. ಈಗ ಅಲ್ಲೇ ಪೌಡರ್ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಐಸ್ ಎಷ್ಟೊಂದು ಅಟ್ರಾಕ್ಟಿವ್ ಕಾಣ್ತಾ ಇದ್ದಾವೆ. ಇವಾಗ ನಾವು ಐ ಶ್ಯಾಡೋ ಹಚ್ಕೊಳ್ಳೋಣ ಫ್ರೆಂಡ್ಸ್. ನಾನು ಗೋಲ್ಡ್ ಕಲರ್ ಐ ಶ್ಯಾಡೋ ಹಾಕ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಸಾರಿ, ಡ್ರೆಸ್, ಏನೇ
ಎನಿಥಿಂಗ್ ಡ್ರೆಸ್ ಹಾಕೋತಾ ಇದ್ದೀರಾ ಅಂದರೆ ಗೋಲ್ಡ್ ಕಲರ್ ಐ ಶ್ಯಾಡೋ ನಾನು ಐಸ್ ಪ್ಯಾಲೆಟಲ್ಲಿ ಗೋಲ್ಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಡ್ರೆಸ್ ಮತ್ತಂದರೆ ಸ್ಯಾರಿಯಲ್ಲಿ ಈ ಗೋಲ್ಡ್ ಕಲರ್ ತುಂಬ ಅಟ್ರಾಕ್ಟಿವ್ ಮತ್ತಂದರೆ ಚೆನ್ನಾಗಿ ಅನಿಸುತ್ತೆ. ನೋಜಿಗೂ ಕೂಡ ಹಚ್ಕೋತಾ ಇದ್ದೀನಿ, ಅಂದರೆ ನೋಜು ಶಾರ್ಪ್ ಮತ್ತಂದರೆ ಗ್ಲೋಯಿಂಗ್ ಅನಿಸುತ್ತೆ. ಸೊ ಲಾಸ್ಟ್ ಟಚಪ್ ಅಂದರೆ ನಾನು ಇವಾಗ ಬಿಂದಿ ಹಾಕೋತಾ ಇದ್ದೀನಿ. ನಿಮ್ಮ ಕಡೆ ನಾನು ಬಿಂದಿ ಅಂದರೆ ಲಿಕ್ವಿಡ್ ಟೈಪ್ ಬಿಂದಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್, ಈ ಥರ. ಯಾಕಂದರೆ ನಮ್ಮ ಶೇಪಲ್ಲಿ ನಾವು ಹಚ್ಕೋಬೋದು, ಸಣ್ಣ ದೊಡ್ಡ ಇದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ಈ ಥರ ಬಿಂದಿ ಹಚ್ಕೊಂಡಿದ್ದೀನಿ. ಇವಾಗ ಕುಂಕುಮ ಹಚ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಮ್ಯಾರಿಡ್ ಇದ್ದರೆ ನ್ಯೂ ಮ್ಯಾರಿಡ್ ಇದ್ದರೆ ಕುಂಕುಮ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಕುಂಕುಮ ಮತ್ತಂದರೆ ಸಿಂಧೂರು ಹಚ್ಕೋತಾ ಇದ್ದೀನಿ. ಇವಾಗ ಲಾಸ್ಟ್ ಅಂದರೆ ಏನೆಂದರೆ ನಿಮ್ಮ ಮೇಕಪ್ಪಲ್ಲಿ ನೀವು ಚೀಕ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ನೀವು ಮ್ಯಾರಿಡ್ ಇದ್ದೀರಾ, ನೀವು ಮಾಯ್ಶ್ಚರೈಸರ್ ತೋರಿ ಫ್ರೆಂಡ್ಸ್. ನೀವು ಚೀಕ್ಸಲ್ಲಿ ಈ ಥರ ಬ್ಲೆಂಡ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಗ್ಲೋಯಿಂಗ್ ಪಿಂಕಿ ಅನಿಸುತ್ತೆ. ಸೊ ನಾನು ಲಿಟಲ್ ಬಿಲ್ ಮಾಯ್ಶ್ಚರೈಸರ್ ಚೀಕ್ಸ್ಗೆ ಹಚ್ಚಿಕೊಂಡು ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟಚಪ್ ಇದೆ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನೀವು ಇದರಲ್ಲಿ ಹೈಲೈಟರ್ ಸುದ್ದ ಯೂಸ್ ಮಾಡ್ಕೋಬಾರ್ದು. ನಾನು ಹೈಲೈಟರ್ ಯೂಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ನಾನು ಲೈಟ್ ಮೇಕಪ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇದಕ್ಕೆ ಹೈಲೈಟ್ ಯೂಸ್ ಮಾಡ್ತಿಲ್ಲ. ಈ ಥರ ಸಿಂಪಲ್ ಮತ್ತಂದರೆ ವಾಜಸ್ ಲುಕ್ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮ್ಯಾರಿಡ್ ಪೀಪಲ್ ಇದ್ದೀರಿ, ನ್ಯೂಲಿ ಮ್ಯಾರಿಡ್ ಇದ್ದೀರಿ, ನೀವು ನಿಮ್ಮ ಫಂಕ್ಷನ್ ಶಾಸ್ತ್ರ ಇದ್ದರೆ ನೀವು ಈ ಥರ ಮೇಕಪ್ ಮಾಡ್ಕೋಬೋದು. ತುಂಬ ಗಾರ್ಜಿಯಸ್ ಮತ್ತಂದರೆ ಪ್ರಿಟಿ ಕಾಣ್ತೀರಾ, ತುಂಬ ಲಕ್ಷಣವಾಗಿ ಮುಖ ಅನಿಸುತ್ತೆ. ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.